ಹೇಳಿದ್ರು ಯಶ್. ಜೊತೆಗೆ ಬಾಲಿವುಡ್ ನ ನಾನು ಇಲ್ಲಿ ಕರೆಸ್ತೀನಿ, ನಾನೆಲ್ಲೂ ಹೋಗಲ್ಲ ಅಂತಾನೂ ಕೂಡ ಹೇಳಿದ್ರು. ಇವತ್ತು ಆ ಮಾತು ಅಕ್ಷರಶಃ ನಿಜ ಆಗಿದೆ. ನಾನು ಕೇವಲ ಸಿನಿಮಾವನ್ನ ಒಂದ್ ರೀತಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದನೇ ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿ ನಿಂತಿರುವಂತದನ್ನ ನಾವು ಗಮನಿಸಬಹುದು. ಅದಷ್ಟೇ ಅಲ್ಲ, ಪಟಾಕಿಗಳ ಈ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಇಲ್ಲಿ ಧಾವಿಸಿರುವಂತದನ್ನ ನಾವು ನೋಡಬಹುದು. ಅಂಡ್ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಸಿನಿಮಾ ಒಂದ್ ರೀತಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಿನಿಮಾನೇ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದು ಅಭಿಮಾನಿಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಹಾಗೆ ಯಾವ ರೀತಿ ಪಟಾಕಿ ಸಿಡಿಸ್ತಿದ್ರು ಕೂಡ ಡೋಂಟ್ ಕೇರ್. ಒಟ್ನಲ್ಲಿ ನಾವು ಈ ಒಂದು ದಿನ ಭಾಗಿಯಾಗಬೇಕು ಅನ್ನೋದಷ್ಟೇ ಅಭಿಮಾನಿಗಳ ಒಂದು ಆಸೆ ಅಂತ ಹೇಳ್ಬೋದು. ಅಂಡ್ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯ ಒಂದು ಕ್ರೌಡ್ ಇರೋದನ್ನ ನಾವು ಗಮನಿಸಬಹುದು. ಕನ್ನಡದ ಪ್ರೇಕ್ಷಕರು ಕನ್ನಡದ ನಟನನ್ನ ಯಾವ ಲೆವೆಲ್ಗೆ ಪ್ರೀತಿಸ್ತಾರೆ, ಯಾವ ಲೆವೆಲ್ಗೆ ಆರಾಧಿಸ್ತಾರೆ ಅನ್ನೋದಕ್ಕೆ ಇದಷ್ಟೇ ಎಕ್ಸಾಂಪಲ್ ಸಾಕು ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ಗಳು ಟೋಟಲ್ ನಂಬರ್ 289 ಅರ್ಲಿ ಮಾರ್ನಿಂಗ್ ಶೋಸ್ಗಳು ನಾವು ನೋಡಬಹುದು. 6 ಗಂಟೆಗೆ ಬಂದ್ ಮಾಡಿದೆ ಅಂದ್ರೆ ದಾಖಲೆನೆ ಅಂತಾನೆ ಹೇಳ್ಬಹುದು. ನಾವು ಪ್ರೀ ಬುಕಿಂಗ್ ಅಲ್ಲೂ ಕೂಡ ಹೌಸ್ಫುಲ್ ಆಗಿರೋದನ್ನ ನೋಡಿದ್ವು. ಅಂಡ್ ಬರೀ ಕನ್ನಡ ಅಷ್ಟೇ ಅಲ್ಲ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಖಂಡಿತವಾಗ್ಲೂ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ. ಪ್ಲೀಸ್ ಇವತ್ತು ಎಷ್ಟು ಖುಷಿ ಇದೆ, ತುಂಬಾ ಖುಷಿ ನಾಟಕಕ್ಕೆ ಒಂದೇ ಸ್ಟಾರ್ ಹೋದ್ರು, ಹಾಕಿಂಗ್ ಸ್ಟಾರ್ ಆದ್ಮೇಲೆ KGF ಮೂವಿ ಆದ್ಮೇಲೆ ಟಾಕ್ಸಿಕ್ ಬರ್ತಾ ಇದೆ. ಯಶ್ ಅವರ ಸಿನಿಮಾ ಎಷ್ಟು ಕುತೂಹಲ ಇದೆ, ಎಷ್ಟು ನಿರೀಕ್ಷೆ ಇದೆ? ತುಂಬಾನೇ ಕುತೂಹಲ ಇದೆ, ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ಅಷ್ಟೇ ಪ್ರೀತಿ ಅಭಿಮಾನವೂ ಇದೆ. ಸೊ ಮತ್ತಷ್ಟು ಜನ ಬಂದಿದ್ದಾರೆ ಇಲ್ಲಿ. ಸೊ ಅಭಿಮಾನಿಗಳೆಲ್ಲರೂ ಕೂಡ ನಾ ಮುಂದು ಅಂತ ಫಸ್ಟ್ ಶೋಗೆ ಹೋಗೋದಕ್ಕೆ ಆಲ್ರೆಡಿ ರೆಡಿ ಇದ್ದಾರೆ. ಸೊ ಎಲ್ಲಿಂದ ಬಂದಿದ್ದೀರಾ? ಆಟಿನಗರ್ ಯಾವಾಗ ಟಿಕೆಟ್ ತಗೊಂಡ್ರಿ? ಎಷ್ಟು ದಿನ ಮುಂಚೆ ನಾವು ಒಂದು ಬಿಟ್ಟಿದ್ದ ತಗೊಂಡ್ರಿ ವರಲಕ್ಷ್ಮಿ ಹಬ್ಬಗೆ. ಯಾವ ಭಾಷೆಯಲ್ಲಿ ನೋಡ್ತಿದ್ದೀರಾ? ಕನ್ನಡ. ಎಷ್ಟೆಲ್ಲ ಯಾರೆಲ್ಲ ಬಂದಿದ್ದೀರಾ? ನಾನು ನಮ್ಮ ಫ್ರೆಂಡ್ಸ್ 4 ವರ್ಷ ಒಂದ್ಸತಿ ಬಂದ್ರು ಕೂಡ 40 ವರ್ಷ ಮಾತಾಡ್ಕೊಬೇಕು, ಆ ತರ ನಮ್ಮ ಬಾಸ್ ತೆಗೆದ ಫಿಲಮ್. ಮೇಡಮ್, ನಾವು ಹುಬ್ಬಳ್ಳಿಯಿಂದ ಬಂದಿರೋದು ಸಂತೋಷ್ ಥಿಯೇಟ್ರಿಗೆ. ಬಾಸ್ ಬರೋವರೆಗೂ ಮಾತ್ರ ಬೇರೆ, ಬಾಸ್ ಬಂದ್ಮೇಲೆ ಬಾಸ್ದೇ ಹವಾ. ಬರೋರ್ಗು ಬೇರೆ ರವ, ಬಂದ್ಮೇಲೆ ಟ್ಯಾಕ್ಸಿ ಬಾಸ್ ಹವ. ಸೊ ನೋಡಬಹುದು ಎಲ್ಲರೂ ಕೂಡ ಯಾವ ರೀತಿ ಕುತೂಹಲವಾಗಿದ್ದಾರೆ. ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಮ್ಯಾಮ್. ಸಖತ್ ಎಕ್ಸೈಟೆಡ್ ಆಗಿದ್ದೀವಿ. ಹೋಪ್ಫುಲಿ 4 ವರ್ಷ ಕಾದಿದ್ದೀವಿ ಈ ಒಂದು ಮೂಮೆಂಟ್ಗೋಸ್ಕರ. ತುಂಬಾ ಜನ ತುಂಬಾ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ವಿ. ಬಟ್ ಈ ಮೂಮೆಂಟ್ ಬಂದಿದೆ. ಈಗ ನಾ ಬರೀ ಸೆಲೆಬ್ರೇಷನ್ ಅಷ್ಟೇ. ನರ್ತಕಿ ಥಿಯೇಟರ್ ಇವತ್ತು ಇಡೀ ಥಿಯೇಟರ್ ಫೈರ್ ಇರುತ್ತೆ. 3 ಅವರ್ ಯಾರಿಗೂ ಏನು ಆಗಲ್ಲ. ಬರೀ ಯಶ್ ಅವ್ರನ್ನ ನೋಡ್ತೀವಿ, ಅಭಿಮಾನದಿಂದ ಸೆಲೆಬ್ರೇಟ್ ಮಾಡ್ತೀವಿ. ಟಾಕ್ಸಿಕ್ ಅನ್ನೋ ಸಿನಿಮಾನ ನಾವು ಕನ್ನಡಿಗ ಪ್ರೇಕ್ಷಕರು ಗೆಲ್ಲಿಸ್ತೀವಿ. ರೆಕಾರ್ಡ್ ಬ್ರೇಕ್ ಮಾಡ್ಬೇಕಂತ ಆಸೆ, ಸರಿನಾ? ಆಫ್ಟರ್ ಲಾಂಗ್ ಟೈಮ್ ಡ್ಯಾಡಿ ಕೇಮ್ ಟು ಹೋಮ್. ಬಿ ಅಲರ್ಟ್ ಎವ್ರಿ ಸನ್, ಡ್ಯಾಡಿ ಟೀಚಿಂಗ್ ಯು. ಓಕೆ.